ಈಗ ಅಪ್ರಾಪ್ತ ಬಾಲಕನಿಗೆ ದ್ವಿಚಕ್ರ ವಾಹನ ಕೊಟ್ಟ ಪೋಷಕರಿಗೆ 25,000 ರೂಪಾಯಿ ದಂಡ. ಆ ದಂಡ ವಿಷಯ ವಿಧಿಸಿರುವಂಥ ಒಂದು ವಿಚಾರ. ಈ ಪ್ರಕರಣ ಸುಳ್ಳದ ಬಿಜೆಪಿ ವಲಯದಲ್ಲಿ ಒಂದು ಬಿರುಗಾಳಿ ಎಬ್ಬಿಸಿದೆ. ಅದೇ ಒಂದು ಕ್ವಶನ್ ಸರ್. ಅದೊಂದು ಸ್ವಲ್ಪ ಆಸಕ್ತಿದಾಯಕ ಅಂತ ವಿಚಾರ. 25,000 ದೊಡ್ಡ ಮೊತ್ತವೇ, ಜೊತೆಗೆ ಇದು ಕೂಡ ಒಂದು ಇಂಪಾರ್ಟೆಂಟ್ ಅಂತ ಹೇಳ್ಬೋದು. ಅದು ಏನಂದ್ರೆ ಈಗ ಕುಡಿದು ಡ್ರೈವಿಂಗ್ ಮಾಡಿದ್ರೆ ಅಥವಾ ಅಪ್ರಾಪ್ತರ ಕೈಯಲ್ಲಿ ಡ್ರೈವಿಂಗ್ಗೆ ಅವಕಾಶ ಕೊಟ್ಟರೆ ಈ ಅಪಘಾತದ ಇದನ್ನೆಲ್ಲ ಈಗ ಹೆಲ್ಮೆಟ್ ಇಲ್ಲದಿದ್ದರೆ ಕೂಡ 100-200 ರೂಪಾಯಿ ಫೈನ್ ಅಲ್ಲ, 1,000 ಈಗ ಫೈನ್, 4,000. ಮತ್ತು ಎಲ್ಲ ಪೆಟ್ರೋಲ್ ಪಂಪ್ಗಳಲ್ಲಿ ಅಲ್ಲಿ ಇಲ್ಲೆಲ್ಲ ಕ್ಯಾಮರಾಗಳಿದೆ. ಈಗ ಇದೆಲ್ಲವೂ ಕೂಡ ಪೊಲೀಸ್ ಡಿಪಾರ್ಟ್ಮೆಂಟ್ ಅದಕ್ಕೆ ದಂಡ ವಿಧಿಸೋದಕ್ಕೆ ಬೇಕಾದಂಥ ವ್ಯವಸ್ಥೆಗಳನ್ನು ಮಾಡ್ತಾ ಇದೆ. ಕೇಂದ್ರ ಸರ್ಕಾರ ಈಗ ನಿತಿನ್ ಗಡ್ಕರಿ ಅವರು ಇದರ ಬಗ್ಗೆ ಹೆಚ್ಚು ಈ ಅಪರಾಧವನ್ನು ತಡಿಬೇಕು ಅಂತೇಳಿ ಫೈನ್ ಜಾಸ್ತಿ ಮಾಡುವಂಥ ಒಂದು ಕಾನೂನನ್ನು ತಂದರು. ಫೈನ್ ಜಾಸ್ತಿ ಎಲ್ಲಿವರೆಗೆ ಅಂದರೆ ಕೆಲವು ಸರ್ತಿ ಅಪಘಾತದಲ್ಲಿ ತೀರಿ ಹೋದರೆ ಒಂದು ಪ್ರಾಣ ನಷ್ಟ ಆಗುವಂಥದ್ದು, ಮತ್ತು ಕೆಲವು ಬಾರಿ ಇಂಥ ಪ್ರಕರಣದಲ್ಲಿ ಸಿಕ್ಕಿಬಿಟ್ರೆ ಅವರು ಕೂಡ ಒಂದು ಗಾದೆ ಇದೆಯಲ್ಲ, ಕೋರ್ಟಲ್ಲಿ ಗೆದ್ದವ ಸೋತವ ಸತ್ತ ಅಂತ. ಆ ರೀತಿಯ ಅಷ್ಟು ಪ್ರಮಾಣದಲ್ಲಿ ದಂಡ ವಿಧಿಸುವಂಥದ್ದು ನಡೀತಾ ಇರುವಂಥದ್ದು. ಈಗ ಸುಳ್ಯದಲ್ಲಿ ಒಂದು ಘಟನೆ ನಡೆದಿರುವಂಥದ್ದು, ನಮ್ಮ ಕೇರ್ಪಳ ಕಡೆ ಬಾಲಕ ಶಿವರಾಮಣ್ಣ ಅಂತಿದ್ದಾರೆ, ಅವರ ಮಗ ಸ್ಕೂಟಿಯನ್ನು ತಗೊಂಡು ಹೋಗುವಂಥ ಕೆಲಸ ಮಾಡಿದ. ಅದು ಕಳೆದ ಡಿಸೆಂಬರ್-ನವೆಂಬರ್ ತಿಂಗಳಲ್ಲಿ ನಡೆದ ಘಟನೆ ಅದು. ಆಗ ನಮ್ಮ SI ಅವ್ರನ್ನ ಹಿಡಿದು ಅವರ ಮೇಲೆ ಕೇಸ್ ಹಾಕ್ತಾರೆ. ಕೇಸು ಹಾಕಿದಾಗ ಅದು ಕನಿಷ್ಠ 25,000 ರೂಪಾಯಿ ಕಟ್ಟಬೇಕಾದಂಥ ಒಂದು ವಿಚಾರ. ಕಟ್ಟಬೇಕಾದ್ರೆ ಏನು ತೆಗಿಲಿಕ್ಕೆ ಸಾಧ್ಯವೇ ಇಲ್ಲ, ಕಟ್ಟಲೇಬೇಕಾಗ್ತದೆ. ಆದರೆ ಈ ವಶಪಡಿಸಿಕೊಂಡಂಥ ವಾಹನವನ್ನು ಬಿಡಿಸ್ಕೊಳ್ಬೇಕಲ್ಲ, ಈ ಬಿಡಿಸಿಕೊಳ್ಳುವಂಥ ಪ್ರಕ್ರಿಯೆ ನಡೆಯುವುದಕ್ಕೆ ಲಾಯರ್ಗಳ ಮೂಲಕ ಅವರು ಪ್ರಯತ್ನ ಮಾಡಿದ್ರು, ಅದು ಆಗಲಿಲ್ಲ ಅಂತ ಹೇಳುವಾಗ ಇವರು ಶಿವರಾಮಣ್ಣ ಏನು ಮಾಡಿದರು ಅಂದರೆ LD ಬ್ಯಾಂಕಿನ ಆಗಿನ ಉಪಾಧ್ಯಕ್ಷ ಸೋಮನಾಥ ಪೂಜಾರನ್ನು ಸಂಪರ್ಕ ಮಾಡ್ತಾರೆ. ಸೋಮನಾಥ ಪೂಜಾರಿ ಸಂಪರ್ಕ ಮಾಡಿ ಈ ವಿಚಾರಣೆ ಹೇಳುವಾಗ ಸೋಮನಾಥ ಪೂಜಾರಿ ಅವರು ಅವರ ಲಾಯರ್ ಪೂಜಾರಿ ಇದ್ದಾರೆ. ಹಲೋ ಹೇಳಿ ಸರ್. ಸೋಮನಾಥ, ನಾನು ನಿಮ್ಮ ಹತ್ರ 2 ವಿಚಾರ ನಾನು ಮಾತಾಡಬೇಕು ಇವತ್ತು. ಹೇಳಿ ಸರ್. ಒಂದು, ನೀವು LD ಬ್ಯಾಂಕ್ ಚುನಾವಣೆಯಲ್ಲಿ ಪರಾಭವಗೊಂಡ ಬಳಿಕ ಯಾರು ಬಂಡಾಯ ಅಭ್ಯರ್ಥಿಯಾಗಿ ನಿಂತು ಗೆದ್ದಿದ್ದಾರೆ ಅವರ ಮೇಲೆ ಒಂದು ಕೇಸ್ ಹಾಕಿದ್ರಿ. ಅವರು ಸರಫರಾಗಿರುವುದರಿಂದ ಇದಕ್ಕೆ ಅರ್ಹರಲ್ಲ, ಅವರ ಚುನಾವಣೆಯ ಫಲಿತಾಂಶ ರದ್ದುಗೊಳಿಸಬೇಕು ಅನ್ನೋದನ್ನು ಮಾಡಿದ್ದೀರಿ ಅಲ್ವಾ? ಮತ್ತೊಂದು ವಿಚಾರ, ಆ ವಿಚಾರದ ಬಗ್ಗೆ ಮತ್ತೆ ಹೇಳ್ತೇನೆ. ಈಗ ಅದು ಏನಾಗ್ತದೆ, ಕೋರ್ಟಲ್ಲಿ ಈಗ ನಡೀತಾ ಇದೆ ಅಲ್ಲ, ಕೇಸ್ ನಡೀತಾ ಉಂಟು ಡಿಆರ್ ಕೋರ್ಟಲ್ಲಿ. ಅದು ಎಷ್ಟು ವಾಯ್ದೆ? ಈಗ 10 ದಿವಸಕ್ಕೊಮ್ಮೆ ವಾಯ್ದೆ ಆಗ್ತಾ ಇದೆಯಾ? ನಾಳೆ 21ಕ್ಕೆ ವಾಯ್ದೆ ಉಂಟು ಸರ್. 21ನೇ ತಾರೀಕು ವಾಯ್ದೆ ಇದೆ. ಇನ್ನೊಂದು, ಅವರು ಮೊನ್ನೆ ಇದಕ್ಕೆ ಬರುವಾಗ, ಮೀಟಿಂಗ್ಗೆ ಬರುವಾಗ ಕೂತ್ಕೊಳ್ಳಿ ಅವಕಾಶ ಕೊಡಲಿಲ್ಲ, ನೋಟಿಸ್ ಮಾಡಲಿಲ್ಲ ಅನ್ನುವಂಥ ವಿಚಾರ ಕೂಡ ಬಂತು. ಅವ್ರನ್ನ ಹೊರ ಕಳಿಸಿ ಹೋಗ್ಲಿಕ್ಕೆ ಹೇಳಿದ್ರಿಂದ ಅದಕ್ಕೆ ಏನು ಅಂತೇಳಿ ನಾವು ಜಯರಾಮ್ ರೈ ಅವ್ರ ಹತ್ರ, LD ಬ್ಯಾಂಕ್ ಅಧ್ಯಕ್ಷರ ಹತ್ರ ಕೇಳುವಾಗ, ನಾವು ಬ್ಯಾಂಕಿನ ವತಿಯಿಂದ ಅಧ್ಯಕ್ಷ ನೆಲೆಯಲ್ಲಿ ನಾನು DRಗೆ ಒಂದು ಬರೆದಿದ್ದೇನೆ, ಅದಕ್ಕೆ ಸ್ಪಷ್ಟನೆ ಬಂದ ನಂತರ ಮತ್ತೆ ನಾವು ಅವರಿಗೆ ಬಿಡಬೇಕಾ ಬೇಡವಾ ಅದರ ಆಧಾರದಲ್ಲಿ ಮಾಡುವಂಥದ್ದು ಅಂತ ಹೇಳಿದರು. ಅವರು ಸರಫರಾಗಿ ಕಳೆದ ಡಿಸೆಂಬರ್ ತಿಂಗಳವರೆಗೆ ನಮ್ಮಿಂದ ಗೌರವಧನ ತಗೊಳ್ತಾ ಇದ್ರು. ಅವರ ರಾಜೀನಾಮೆ ಅಂಗೀಕಾರಗೊಳ್ಳದೇ ಇರುವಂತಹ ಸಂದರ್ಭದಲ್ಲಿ ಅವರು ನಿರ್ದೇಶಕರಾಗಿ ಬಂದರೆ ನಾವು ಅವರನ್ನು ಸಭೆಯಲ್ಲಿ ಕೂತ್ಕೊಳಿಸಲಿಕ್ಕೆ ಅವಕಾಶ ಇದೆಯಾ ಅನ್ನುವಂಥ ಒಂದು ಪ್ರಶ್ನೆಯನ್ನು ಅವರು ಎತ್ತಿದ್ದಾರೆ. ಈ ವಿಚಾರ ಕೂಡ ಈಗ ನಾಡ್ದು 21ನೇ ತಾರೀಕಿಗೆ ವಿಚಾರಣೆಗೆ ಬರ್ತದೆ. ಈಗ ನೀವು ಹಾಕಿದಂತ ಕೇಸು ಅದು ಬೇರೆ. ನಾನು ಅದೇ ಅವರಿಗೆ ಚುನಾವಣೆ ನಿಲ್ಲಿಕ್ಕೆ ಅರ್ಹತೆ ಇಲ್ಲ ಎಂಬುದರ ಬಗ್ಗೆ ನನ್ನ ಕೇಸ್ ನಡೀತಾ ಉಂಟು. ಹೌದು, ಅದು ಈಗ ತನಿಖೆ ನಡೀತಾ ಇದೆ. ಅದು ಯಾವಾಗ ಇತ್ಯರ್ಥ ಆಗ್ತದೆ ಗೊತ್ತಾಗಬೇಕು. ಅದು ನಮಗೆ ಕೋರ್ಟ್ ಪ್ರಕ್ರಿಯೆ, ಅದು ನಿಜವಾಗಿ ಈಗ ವಾಯ್ದೆ ಹೋಗ್ತಾ ಉಂಟು. ಎಲ್ಲ ವಕೀಲಗಳ ನಮ್ಮ ವಕೀಲ ಆಕ್ಷೇಪಣೆ ಆಗ್ತಾರೆ, ಮತ್ತೆ ಅವರ ವಕೀಲ ಆಕ್ಷೇಪಣೆ ಆಗ್ತಾರೆ, ಹೋಗ್ತಾ ಉಂಟು ಕೇಸ್. ಅದು 1-2-3 ತಿಂಗಳು ಬೇಗ ಹೋಗ್ಬೋದು ಜಡ್ಜ್ಮೆಂಟ್ ಆಗುವಾಗ. ಸರಿ. ಅದು ಇನ್ನೊಂದು, ಈಗ LD ಬ್ಯಾಂಕ್ನ ವತಿಯಿಂದ DRಗೆ ಬರೆದಂಥ ಪತ್ರ ಇದೆಯಲ್ಲ, ಇವರಿಗೆ ಅವಕಾಶ ಕೊಡಬೇಕಾ ಬೇಡವಾ ಅನ್ನೋದಕ್ಕೆ, ಅದಕ್ಕೆ ಸಂಬಂಧಪಟ್ಟ ಕೂಡ ಈಗ ಏನು ಅದರ ವಿರುದ್ಧ ಇವರು ಜ್ಞಾನೇಶ್ವರ ಶೇಟ್ ಅವರು ನ್ಯಾಯಾಲಯಕ್ಕೆ ದಾವೆ ಹೂಡಿದ್ದಾರೆ DR ಕೋರ್ಟಲ್ಲಿ. ಅದಕ್ಕೆ ಕೂಡ ನಿಮ್ಮ ನ್ಯಾಯವಾದಿ ಆಕ್ಷೇಪ ಹಾಕಿದ್ದಾರೆ. ಅವರನ್ನು ನೀವು ಅವರಿಗೆ ಅವಕಾಶ ಕೊಡಬಾರ್ದು ಅನ್ನುವಂತ ನೀವು ಹೇಳಿದಿರಿ. ಅದರ ಒಟ್ಟಿಗೆ ಕೋರ್ಟ್, ನಮ್ಮ LD ಬ್ಯಾಂಕಿನ ವತಿಯಿಂದ ಕೂಡ ನ್ಯಾಯವಾದಿಗಳು ಆಕ್ಷೇಪವನ್ನು ಹಾಕಿದ್ದಾರೆ. ಈ 2 ಪ್ರಕರಣಗಳು ನಡೀತಾ ಇರ್ತದೆ. ಅದು ನಡೀತಾ ಉಂಟು. ಮತ್ತೆ ನಮ್ಮ ಗಣೇಶ್ ಕೂಡ ನನಗೆ ಅವಕಾಶ ಕೊಡಬೇಕಂತೇಳಿ DR ಕೋರ್ಟ್ಗೆ ಅರ್ಜಿ ಹಾಕಿದ್ದಾರೆ. ಅದು ಅವಕಾಶ, ಅದಕ್ಕೆ ನೀವು ನಿಮ್ಮ ಆಕ್ಷೇಪ ಇರುವಂತದ್ದು ಉಂಟು. ಅದನ್ನ DR ಕೋರ್ಟ್ ಜಡ್ಜ್ಮೆಂಟ್ ಮಾಡ್ಬೇಕಷ್ಟೇ. ಹೌದು. ಈಗ ಮತ್ತೊಂದು ವಿಷಯಕ್ಕೆ ನಾವು ಬರಬೇಕು ಸೋಮನಾಥಣ್ಣ.
ಹೇಳಿ ಸರ್. ಈಗ ನಮಗೆ ತಿಳಿದಿರುವ ಹಾಗೆ ಹ್ಮ್ ಈಗ ಇದು ನೀವು ಚುನಾವಣೆಗೆ ನಿಂತು ಪರಾಭವಗೊಂಡ ನಂತರದ ಪ್ರಕ್ರಿಯೆ. ಹೌದು. ಆದರೆ ನೀವು ಚುನಾವಣೆಗೆ ನಿಲ್ಲುವುದಕ್ಕಿಂತ ಮೊದಲೇ ಹ್ಮ್ ಸೋಮನಾಥ್ ಪೂಜಾರಿ ಅವರಿಗೆ ಈ ಸರ್ತಿ ಸಿಟ್ಟು ಕೊಡುವುದಿಲ್ಲ, ಕೊಡಬಾರ್ದು ಅನ್ನುವಂಥ ಅಭಿಪ್ರಾಯಗಳು ನಿಮ್ಮ ಪಕ್ಷದ ಒಂದು ವಲಯದಲ್ಲಿತ್ತು. ಪಕ್ಷದ ವಲಯದಲ್ಲಿ ಇಲ್ಲ, ಪಕ್ಷದ ವಲಯದಲ್ಲಿ ಆದರೆ ಒಂದು ಬಂಡಾಯದ ವಲಯದಲ್ಲಿ ಇತ್ತು. ಹೌದು, ನಿಮ್ಮ ಪಕ್ಷದ ಒಂದು ವಲಯ ಅಂತ ಹೇಳಿದ್ರೆ ಅದಕ್ಕೆ ವಿರುದ್ಧವಾಗಿ ಮತ ಚಲಾಯಿಸಿದಂಥವರಿದ್ದಾರೆ. ಅದಕ್ಕೆ ಅದಕ್ಕೆ ಕಾರಣ ಏನು ಕೊಡ್ತಾ ಇದ್ರು ಆಗ ಅಂತ ಹೇಳಿದ್ರೆ, ಈ ಶಿವರಾಮ ಅಂತ ಹೇಳುವವರ ಮಗ ಇದರಲ್ಲಿ ದ್ವಿಚಕ್ರ ವಾಹನದಲ್ಲಿ ಹೋದಾಗ ಪೊಲೀಸ್ ಅವರು ಏನು ಹಿಡಿದು ಕೇಸ್ ಹಾಕಿದ್ರು, ಆ ಕೇಸಿನ ವಿಚಾರವಾಗಿ ಅವರನ್ನು ವಾಹನವನ್ನು ಬಿಡಿಸಲಿಕ್ಕೆ ನೀವು ಬಿಜೆಪಿ ಲಾಯರ್ಗಳ ಹತ್ತಿರ ಹೋಗದೆ ಕಾಂಗ್ರೆಸ್ನವರಾದಂಥ ವೆಂಕಪ್ಪಗೌಡರ ಹತ್ತಿರ ಹೋಗಿ ಬಿಡಿಸಿಕೊಂಡ್ರಿ, ಇದು ಅವರ ಪಕ್ಷ ವಿರೋಧವಾಗಿ ಮಾಡಿದ್ದು ಅನ್ನುವಂಥ ವಿಚಾರವನ್ನು ಅವ್ರು ಹೇಳ್ತಾ ಇದ್ರು. ನೋಡಿ ಸರ್, ಈಗ ನಮಗೆ ಒಬ್ಬ ವೈದ್ಯ ಆಗಲಿ ಒಬ್ಬ ಲಾಯರ್ ಆಗಲಿ ನಾವು ಬಿಜೆಪಿ ಕಾಂಗ್ರೆಸ್ ಅಥವಾ ಜೆಡಿಎಸ್ ಪರಿಗಣಿಸುವುದಿಲ್ಲ. ನಮಗೆ ಆ ರೀತಿಯ ಆಲೋಚನೆ ನಮ್ಮ ತಲೆ ಇಲ್ಲ. ಈ ಬಂಡಾಯದವರ ಅಥವಾ ಅಪಪ್ರಚಾರ ಮಾಡೋರು ಅದನ್ನ ಹೇಗೆ ಬೇಕಾದ್ರೂ ಮಾಡ್ಬೋದು. ನಮಗಿರುವಂತ ವಿಚಾರ ನಮಗೆ ನನ್ನಲ್ಲಿ ಬರುವಾಗ ನನಗೆ ನನ್ನ ಲಾಯರ್ ಸಾಧಾರಣ ಒಂದು 29-28 ವರ್ಷದಿಂದ ವೆಂಕಪ್ಪ ಇದ್ದಾರೆ ನನ್ನೊಟ್ಟಿಗೆ. ನನ್ನ ರಾಜಕೀಯ ಬರೋ ಮೊದಲೇ ಅವರು ನನ್ನ ಸ್ನೇಹಿತರಾಗಿ ನನ್ನ ವಕೀಲರಾಗಿದ್ದಾರೆ. ಅವರು ನಿಮ್ಮ ಲಾಯರ್ ಆಗಿ ಅವರಿದ್ದಾರೆ ಇದ್ದಾರೆ. ನಾನಾಗ ನನಗೆ ಯಾವ ಕ್ರಿಮಿನಲ್ಸ್ಗೆ ಬರುವಾಗ ನಾನು ವಂಚಪರ ಹತ್ರ ಕಳಿಸಿ ಅಂತ ನಾನು ಹೇಳುದುಂಟು ಎಲ್ಲರಿಗೂ. ಕ್ರಿಮಿನಲ್ ಲಾಯರ್ಸ್ ಅಲ್ಲಿ ಅವರಿಗೆ ಕಳಿಸ್ತೇನೆ. ಇನ್ನು ಸಿವಿಲಿಗೆ ಬಂದ್ರೆ ಬೇರೆ ಲಾಯರ್ಸ್ ಕಳಿಸ್ತೇನೆ. ನನಗೆ ಇದು ವೃತ್ತಿಯಲ್ಲಿ ಅದು ಕಾಂಗ್ರೆಸ್ನ ವಕೀಲ ಅಥವಾ ಅದು ಬಿಜೆಪಿಯ ವಕೀಲ ಅಥವಾ ಜೆಡಿಎಸ್ ನ ವಕೀಲ ಇಂಥ ಪರಿಗಣಿಸುವ ವ್ಯವಸ್ಥೆ ನನ್ನ ಹತ್ರ ಇಲ್ಲ. ಈ ರಾಜಕೀಯವಾಗಿ ಅಪಪ್ರಚಾರ ಮಾಡುವವರಿಗೆ ಅದು ಕಾಣ್ಬೋದು, ಅದು ಅವರ ಇಷ್ಟ, ಅದಕ್ಕೆ ನಾವೇನು ಮಾಡ್ಲಿಕ್ಕಿಲ್ಲ. ಈಗ ನಾನೊಬ್ಬ ಒಳ್ಳೆ ವೈದ್ಯ ಬೇಕಿದ್ರೆ ನಾವು ಮೆಡಿಸಿನ್ ಕಾಂಗ್ರೆಸ್ ಬಿಜೆಪಿ ಜೆಡಿಎಸ್ ಅಂತ ಹೇಳಿ ಮದ್ದು ತಗೊಳ್ಳಿಕ್ಕಿಲ್ಲ. ಯಾರು ಹೇಗೆ ನಮ್ಮನ್ನು ಗುಣಮುಖ ಮಾಡಿಕೊಳ್ಳುವಂತ ವೈದ್ಯ ಬೇಕು ನಮಗೆ. ಹಾಗೆ ಇದರಲ್ಲಿ ಈ ಪ್ರಕರಣದಲ್ಲಿ ಗುಣಮುಖರಾಗುವ ವೈದ್ಯ ವೆಂಕಪ್ಪಗೌಡರು ಅಂತ ಅವರ ಅವರು ಗಾಡಿ ಬಿಡಿಸಿ ಕೊಟ್ಟಿದ್ದಾರೆ. ಗಾಡಿ ಬಿಡಿಸಿ ಅವರಿಗೆ ನ್ಯಾಯ ಕೊಟ್ಟಿದ್ದಾರೆ ಶಿವರಾಮನಿಗೆ. ಶಿವರಾಮ ನಮ್ಮೊಬ್ಬ ಡೈರೆಕ್ಟರ್, ನಮಗೆ ಒಬ್ಬ ಒಳ್ಳೆ ಬೆಸ್ಟ್ ಫ್ರೆಂಡ್ ನನ್ನ. ಆ ಲೆವೆಲ್ ನಾ ಹೆಲ್ಪ್ ಮಾಡಿದ್ದೇನೆ ಅವರಿಗೆ ಅಷ್ಟೇ. ಅದು ನಿಮ್ಮ ವಿರೋಧಿಗಳಿಗೆ ಅದೊಂದು ಅಸ್ತ್ರ ಆಯ್ತು. ಅದು ನಮ್ಮಲ್ಲಿ ಗೊತ್ತುಂಟಾ, ನಾವು ಪಕ್ಷ ಸಿದ್ಧಾಂತದಲ್ಲಿ ಇಡೀ ಕ್ಷೇತ್ರದಲ್ಲಿ ನಮ್ಮ ಭಾರತೀಯ ಜನತಾ ಪಾರ್ಟಿ ಎಲ್ಲ ಅಭ್ಯರ್ಥಿ ಗೆಲ್ಲಬೇಕಂತೇಳಿ ನಾವು ತಾಲೂಕಿನಾದ್ಯಂತ ಪ್ರಚಾರಕ್ಕೆ ಹೋಗಿದ್ದೇವೆ. ಒಂದು ಇಲ್ಲಿ ನಮ್ಮ ಬಂಡಾಯದ ಗುಂಪು ವೈಯಕ್ತಿಕವಾಗಿ ಅವರಷ್ಟಕ್ಕೆ ಮಾಡಿ ನಮ್ಮನ್ನು ಸೋಲಿಸಿಕೊಂಡು ಇದು ಮಾತ್ರ ಅಲ್ಲ, ಎಷ್ಟು ಅಪಪ್ರಚಾರ ಮಾಡಿದ್ದಾರೆ. ಹೌದಾ? ಅದಕ್ಕೆ ಅದು ರಾಜಕೀಯವಾಗಿ ಇದ್ದದೆ, ಅದನ್ನ ನಾವು ದೊಡ್ಡ ಸಂಗತಿ ಮಾಡ್ಲಿಕ್ಕಿಲ್ಲ. ಅದೇ ಅವರಿಗೆ ಬೇರೆ ವ್ಯವಸ್ಥೆ ಇಲ್ಲ. ಅವ್ರಿಗೆ ಗೆಲ್ಬೇಕಿದ್ರೆ ಅಪಪ್ರಚಾರ ಮಾಡಬೇಕಿತ್ತು, ಬೇರೆನೆ ಮಾಡ್ತಾರೆ ಅವರು. ಅದಕ್ಕೋಸ್ಕರ ವೆಂಕಪ್ಪಗೌಡರು ಒಂದು ಎಲ್ತು ತಂದಿದ್ದಾರೆ ಸರ್, ನನಗೆ ಗೊತ್ತಿಲ್ಲ. ನೀವು ನಾನು ಒಂದು ಕೇಳ್ತೇನೆ, ಈ ಬಿಜೆಪಿ ಪಕ್ಷದಲ್ಲಿ ಎಷ್ಟೋ ಜನ ಲಾಯರ್ಗಳಿದ್ದಾರೆ ಸುಳ್ಯ ನಗರದಲ್ಲಿ. ಅವ್ರ ಹತ್ರ ಇವರನ್ನು ಕಳಿಸಿದ್ಬಿಟ್ಟು ಶಿವರಾಮರನ್ನು ಕಾಂಗ್ರೆಸ್ನವರ ಹತ್ರ ಕಳಿಸಿದ್ರಿ. ನನಗೆ ಬಿಜೆಪಿ ಲಾಯರ್ ಯಾರು ಕಾಂಗ್ರೆಸ್ ಲಾಯರ್ ಅಂತ ಗೊತ್ತಿಲ್ಲ ಸರ್. ಅದು ನಿಮ್ಮ ಪಕ್ಷದ ನಾಯಕರುಗಳಿಗೆಲ್ಲ ಇದ್ದಾರಲ್ಲ ಲಾಯರ್ಗಳು. ನೋಡಿ ನಮ್ಮದು ಕಾನೂನಿಗೆ ಮತ್ತೆ ನಾನು ನಿಮ್ಮತ್ರ ಒಂದು ಮಾತಾಡಿದಲ್ಲ, ಈಗ ನಾವು ಒಂದು ಮೆಡಿಸಿನ್ ಕಳಿಸುವಾಗ ಅದು ಆ ಡಾಕ್ಟರ್ ಕಾಂಗ್ರೆಸ್ನವರ ಬಿಜೆಪಿ ಅದು ನಮ್ಮ ತಲೆಯಲ್ಲಿಲ್ಲ. ನಾವು ಆ ರೀತಿಯ ಪರಿಗಣಿಸಿಕೊಂಡು ಮಾಡುವ ಕೆಲಸವೇ ಇಲ್ಲ. ಅರ್ಥ ಆಯ್ತು ನಿಮಗೆ? ನಾನೀಗ ಮಂಗಳೂರಲ್ಲಿ ಲಾಯರ್ ಮಾಡಿದ್ದೆ, ಆ ಲಾಯರ್ ಕಾಂಗ್ರೆಸ್ನವರ ಬಿಜೆಪಿ ನನಗೆ ಗೊತ್ತಿಲ್ಲ. ಅರ್ಥ ಆಯ್ತು ನಿಮಗೆ? ನಾವು ಒಬ್ಬರದ್ದು ಸಲಹೆ ಕೇಳುವಾಗ ನನಗೆ ಒಬ್ಬರು ಸಲಹೆ ಕೊಡ್ತಾರೆ, ಇಂಥ ಲಾಯರ್ ಹತ್ರ ಹೋಗಿ ಅಂತೇಳಿ. ನನ್ನ ಹತ್ರ ಕೇಳುವಾಗ ನಾನು ಸಲಹೆ ಕೊಡ್ತೇನೆ, ಇಂಥ ಲಾಯರ್ಗೆ ಹೋಗಿ. ಅದು ಕಾಂಗ್ರೆಸ್ನ ಲಾಯರ್ ಅದು ಬಿಜೆಪಿ ಲಾಯರ್ ಜೆಡಿಎಸ್ ಲಾಯರ್ ಅಂತ ನಾನು ಹೇಳುದಿಲ್ಲ ಅದನ್ನು. ಅದು ಅಪಪ್ರಚಾರದ ಬಗ್ಗೆ ಮಾಡ್ಬೋದು, ಎಷ್ಟು ಏನ್ ಬೇಕಾದ್ರೆ ಮಾಡ್ಬೋದು. ಅದಕ್ಕೆ ನಾವು ಈಗ ಅದೇ ಹಾಗೆ ನಮಗೆ ಅದು ಹಿಂದಿನದಾಗಿ ಮಾತಾಡುವಂತ ಅಭ್ಯಾಸ ಇಲ್ಲ ನಮಗೆ. ನಾವು ಹೇಳಿದ್ರೆ ಇದು ನೇರ ನಮಗೆ ರಾಜಕೀಯವಾಗಿ ಹಿಂದಿನಿಂದ ಅಪಪ್ರಚಾರ ಮಾಡುವಂತ ಚಟುವಟಿಕೆ ನಮ್ಮಲ್ಲಿ ಇಲ್ಲ. ವೈಯಕ್ತಿಕ ದ್ವೇಷದಲ್ಲಿ ನೀವು ಇರುವವರಲ್ಲ. ವೈಯಕ್ತಿಕ ದ್ವೇಷ ನಮ್ಗೆ ಇಲ್ಲವೇ ಇಲ್ಲ. ಈಗ ನಮ್ಮ ವಿರೋಧಿಗಳು ಮಾಡಿದ್ರು ಕೂಡ ಅದೇ ಸಂತೋಷ ಪಟ್ಟಿದ್ದೇನೆ, ಯಾಕಂದ್ರೆ ಅದರಲ್ಲಿ ಬೇಕಾದಷ್ಟು ಅನುಭವ ಸಿಗ್ತದೆ ನೋಡಿ. ಈ ಗೆಲುವಿನಲ್ಲಿ ಕೂಡ ಅನುಭವ ಸಿಗ್ತದೆ ಬೇಕಾದಷ್ಟು. ಕರೆಕ್ಟ್. ಅದಕ್ಕೆ ಒಂದು ಮಾತಿದೆ, ಗೆಲುವು ಯಾವಾಗಲೂ ಪಾಠ ಕಲಿಸುವುದಿಲ್ಲ ಅಂತೆ, ಸೋಲು ಪಾಠ ಕಲಿಸುದಂತೆ. ಹೌದು, ಆದ ಕಾರಣ ಅದರಲ್ಲಿ ದೊಡ್ಡ ಸಂಗತಿ ಇಲ್ಲ. ನೀವು ಹೇಳಿದಷ್ಟೇ, ಅದು ನೀವು ನನಗೆ ಹೇಳಿ ಗೊತ್ತು ಶಿವರಾಮನ ಪ್ರಕರಣ. ಇಲ್ಲದ್ರೆ ನಾವು ಶಿವರಾಮನ ಪ್ರಕರಣ ಅದು ಅಂತದ್ದು ಸಾರ್ವಜನಿಕವಾಗಿ ಎಷ್ಟೋ ಜನ ಬರ್ತಾರೆ, ಎಷ್ಟೋ ಜನ ಕೆಲಸ ಮಾಡಿಕೊಂಡು ಹೋಗ್ತಾರೆ. ಇದೇನಂದ್ರೆ ನಿಮ್ಮ LD ಬ್ಯಾಂಕಿನ ಚುನಾವಣೆಗಿಂತ ಮೊದಲು, ಚುನಾವಣೆಗೆ ಅಭ್ಯರ್ಥಿಗಳು ಆಖೈರುಗೊಳ್ಳುವುದಕ್ಕಿಂತ ಮೊದಲೇ
ಈ ಮಾತು ಬರ್ತೈತೆ ನಿಮ್ಮ ಪಕ್ಷದ ವಲಯದಲ್ಲಿ. ಅವರು ವೆಂಕಪಗಡರಲ್ಲಿ ಹೋಗಿದ್ದಾರೆ, ಅವರಿಗೆ ಸೀಟು ಹಾಕಿ ಕೊಡಬೇಕು ಅಂತ ಮಾತು ನಿಮ್ಮ ಪಕ್ಷದ ಕೆಲವು ನಾಯಕರುಗಳ ಬಾಯಿಂದ ಬರ್ತಾ ಇತ್ತು. ಅದು ಎಲ್ಲಿ ಅದು ನಮ್ಮ ನಾಯಕರು, ಪಕ್ಷದ ಸಿದ್ಧಾಂತ ಇರುವ ನಾಯಕರು ಮಾತಾಡಿದ ವಿಚಾರ ಅಲ್ಲ. ಕೇಳ್ತದೆ ನಿಮಗೆ? ಕೇಳ್ತದೆ. ಪಕ್ಷದಲ್ಲಿ ಸಿದ್ಧಾಂತ ಇದ್ದುಕೊಂಡು ಈಗ ನಮಗೆ ಪಕ್ಷದ ಒಂದು ತೀರ್ಮಾನದ ಪ್ರಕಾರ ನಮ್ಗೆ ಅವರ ಇದು ಸೀಟು ಕೊಟ್ಟಿದ್ದಾರೆ ಒಂದು. ಹಾಗಂತೇಳಿ ಪಕ್ಷ ವಿರೋಧ ಚಟುವಟಿಕೆ ಮಾಡುವ ಒಂದು ತಂಡ ನಮ್ಮಲ್ಲಿ ಇದೆ. ಪಕ್ಷದಲ್ಲಿ ಎದುರಿರ್ತಾರೆ, ಹಿಂದಿನಿಂದ ಇದು ಬಂಡಾಯದ ಚಟುವಟಿಕೆ ಮಾಡ್ತಾರೆ. ಅಂತ ಒಂದು ಗುಂಪು ಮಾಡಿದ ಕೆಲಸ ಅಷ್ಟೇ. ಅದು ನೀವು ಪಕ್ಷದ ನೇರ ನಮ್ಮ ಸಿದ್ಧಾಂತ ನಾಯಕರು ಮಾಡಿದ ವಿಷಯ ಅಲ್ಲ. ಪಕ್ಷ ಪಕ್ಷ ಇವತ್ತಲ್ಲ, ಮುಂದಿನ ಬಾರಿ ಕೂಡ ಅವಕಾಶ ಕೊಡ್ತಾರೆ ಅವರು. ಹಾಗೆ ಪಕ್ಷದಿಂದ ಅವಕಾಶ ಅವರು ಕೊಡ್ತಾರೆ. ನಾವು ಪಕ್ಷ ವಿರೋಧ ಚಟುವಟಿಕೆ ಇಷ್ಟೇ ಮಾಡಿಲ್ಲ, ಮುಂದೆಯೂ ಮಾಡುದಿಲ್ಲ. ಎಲ್ರು ಕೂಡ ನೀವೊಂದು ಏನು ಮಾದರಿ ಇದೆ ಗೊತ್ತಿಲ್ಲ. ಯಾರು ಕೂಡ ವೈಯಕ್ತಿಕ ದ್ವೇಷ ಇಟ್ಟುಕೊಳ್ಬಾರ್ದು ರಾಜಕೀಯದಲ್ಲಿ. ಒಟ್ಟಿಗೆ ಒಳ್ಳೆದರಲ್ಲಿರ್ಬೇಕು. ಪಕ್ಷದ ವಿಚಾರ ಬಂದಾಗ ಪಕ್ಷಕ್ಕೆ ಬದ್ಧತೆ, ಮತ್ತು ವ್ಯವಹಾರಕ್ಕೆ ಸಂಬಂಧಪಟ್ಟಾಗ ಅವ ಕಾಂಗ್ರೆಸ್, ಇವ ಇದಂತದ್ದು ಬಿಜೆಪಿ, ಅಥವಾ ಅವನು ಆ ಧರ್ಮದವ, ಇವ ಈ ಧರ್ಮದವ ಅನ್ನುವಂಥದ್ದನ್ನು ಮಾಡಿಸಬಾರ್ದು ಅನ್ನುವಂಥ ನಿಮ್ಮ ನಿಲುವು. ನನ್ನ ನಿಲುವು ಅಷ್ಟೇ. ಎಸ್, ಧನ್ಯವಾದಗಳು ಸೋಮನಾಥ ಅಣ್ಣ. ನಮಸ್ಕಾರ. ಇದು ಭಾರಿ ಇಂಟ್ರೆಸ್ಟಿಂಗ್ ವಿಚಾರ ಅಂತ ಹೇಳಿದ್ರೆ, ಇವರ ಸೋಮನಾಥ ಪೂಜಾರಿ ಅವರು ಈಗ ಏನು ಹೇಳಿದರು ಅದು ನಿಜವಾಗಿ ಆದರೆ ಹಾಗೆ ಇರಬೇಕು. ಯಾವುದು ಪಕ್ಷದ ವಿಚಾರಕ್ಕೆ ಬರುವಾಗ ಪಕ್ಷಕ್ಕೆ ನೀತಿ ನಿಲುವು ಅದಕ್ಕೆ ಸಂಬಂಧಪಟ್ಟಾಗ ಅವನು ಪಕ್ಷಕ್ಕೆ ಬದ್ಧನಾಗಿರಬೇಕು. ಆದರೆ ವ್ಯವಹಾರಕ್ಕೆ ಸಂಬಂಧಪಟ್ಟಾಗ, ಫ್ರೆಂಡ್ಶಿಪ್ಗೆ ಸಂಬಂಧಪಟ್ಟಾಗ ಅದನ್ನು ಪಕ್ಷ ದ್ವೇಷ, ವೈಯಕ್ತಿಕ ದ್ವೇಷ ಮತ್ತು ಜಾತಿ ಧರ್ಮ, ಮುಸ್ಲಿಂ ಹಿಂದೂ ಹಾಗೆಲ್ಲ ಮಾಡುವಂಥದ್ದು ಅದು ಸಮಾಜಕ್ಕೆ ಒಂದು ವಿಘಟನೆ ರೂಪದಲ್ಲಿ ಮಾಡುವಂಥದ್ದು. ಎಕ್ಸ್ಪ್ಲೇನ್ ಮಾಡ್ತಾ ಇದ್ರು. ಈಗ ಡಾಕ್ಟರ್ ಬರೋವಾಗ ಯಾರನ್ನು ಚೂಸ್ ಮಾಡ್ತೀರಾ ಅಂತ ಹೇಳಿ. ಹೌದು, ಒಳ್ಳೆಯ ಮದ್ದು ಕೊಡುವಂತ ಡಾಕ್ಟರ್ ಅವ್ರ ಹತ್ರ ಹೋಗುದಲ್ವಾ ಅನ್ನುವಂಥದ್ದು ಅದು ನಿಲುವು ಸರಿ. ಆ ರೀತಿಯ ಒಂದು ವಿಚಾರ ಅವ್ರು ಹೇಳ್ತಾ ಇದ್ರು ಸರ್, 3 ತಿಂಗಳಾದ್ಮೇಲೆ ಏನಾಗ್ತದೆ ನೋಡ್ಬೇಕು ಅಂತ. ಅದು ಏನಷ್ಟೇ ಅಂದ್ರೆ ಈಗ ಅವರ ಈಗ ಜಯರಾಮ ರೈ ಅವರು ಎಲ್.ಡಿ. ಬ್ಯಾಂಕ್ನ ಅಧ್ಯಕ್ಷರು, ಅವರು ಇವರನ್ನು ಮೊನ್ನೆ 8ನೇ ತಾರೀಕಿಗೆ ಸಭೆಗೆ, ಅಲ್ಲ 25 ತಾರೀಕಿನ ಆ ಸಭೆ ನಡೆದಾಗ ಅದನ್ನು ಅವರನ್ನು ಹೊರ ಕಳಿಸಿದ್ರು. ಯಾವುದಕ್ಕೆ? ಈ ಫೆಬ್ರವರಿ 25 ತಾರೀಕಾದ ಸಭೆಯಿಂದ ಇವರನ್ನು ಹೊರ ಕಳಿಸುವಂತಹ ಒಂದು ಆದೇಶವನ್ನು ಮಾಡಿದ್ರು. ಆದೇಶ ಅಲ್ಲ, ಬಂದಾಗ ಇಲ್ಲ ನಿಮಗೆ ಅವಕಾಶ ಎಲ್ಲ ಹೋಗುವುದು. ನಾವು ಆನಂತರ ಈ ಘಟನೆ ಗೊತ್ತಾದ ಹೌದು, ನೀವು ಸಭೆಯಲ್ಲಿ ಕೂತ್ಕೊಳ್ಬಾರ್ದು, ನೀವು ಹೊರ ಹೋಗಿ ಅಂತ ಹೇಳಿದ್ದಾರೆ, ಸ್ಪಷ್ಟವಾಗಿ ಹೇಳಿದ್ದಾರೆ ಜ್ಞಾನೇಶ್ವರ ಶೆಟ್ಟಿ. ಹಾಗೆ ಜ್ಞಾನೇಶ್ವರ ಶೆಟ್ಟಿ ಹೊರ ಹೋಗ್ಲಿಲ್ಲ. ನಾವಿಲ್ಲೇ, ನಾನು ಸದಸ್ಯ, ನಿರ್ದೇಶಕ, ನಾನು ಇಡ್ತೇನೆ, ನಾನು ಇರಬಾರ್ದು ಅಂತ ನನಗೆ DR ಇಂದ ನೀವು ಆದೇಶ ಮಾಡಿದರೆ ಸರಿ, ಇಲ್ಲ ನಾನು ಹೇಗೆ. ಆದರೆ ಇವರು ಅದನ್ನು ಅಲ್ಲ ಆಗುದಿಲ್ಲ ಅಂತ ಹೇಳಿದ್ರೆ ಸೈನ್ ಹಾಕ್ಲಿಕ್ಕೆ ಪುಸ್ತಕ ಕೊಡಲಿಲ್ಲ. ಅದು ಒಂದು ವಿಚಾರ. ಅದನ್ನು ವಿರೋಧಿಸಿ, ಇವರು ಅವಕಾಶ ಪಡೆದಿರುವುದನ್ನು ವಿರೋಧಿಸಿ ಇವರು DR ಕೋರ್ಟಿಗೆ ದೂರು ಕೊಟ್ಟಿದ್ದಾರೆ. DR ಕೋರ್ಟಲ್ಲಿ ಅದನ್ನು ಕಂಪ್ಲೇಂಟ್ನ ರೂಪದಲ್ಲಿ ತಗೊಂಡು ಅದನ್ನು ಈಗ ವಿಚಾರಣೆ ಮಾಡ್ತಿದ್ದಾರೆ. ಆ ವಿಚಾರಣೆ ಇವರು ಲಾಯರ್ ಮೂಲಕ ಈಗ DR ಕೋರ್ಟಿಗೆ ಅವರು ಅಪ್ಲೈ ಮಾಡಿರುವಂಥದ್ದು, ದೂರು ಕೊಟ್ಟಿರುವಂಥದ್ದು. ಅದಕ್ಕೆ ಇವರು ಸೋಮನಾಥ ಪೂಜಾರಿ ಅವರು ಕೂಡ, ಅವರ ವಕೀಲರು ಕೂಡ ಒಂದು ಆಕ್ಷೇಪ ಹಾಕಿದ್ದಾರೆ, ಅವರಿಗೆ ಅವಕಾಶ ಕೊಡಬಾರ್ದು ಅಂತ. ಇವರು ಬ್ಯಾಂಕಿನ ವತಿಯಿಂದ ಕೂಡ ನ್ಯಾಯವಾದಿಗಳು ಅವರಿಗೆ ಆಕ್ಷೇಪ ಹಾಕಿದ್ದಾರೆ. ಅವರಿಗೆ ಈ ವಿಚಾರಣೆ ಮುಗಿಯುವವರೆಗೆ ಯಾವುದು ಅವರ ಮೇಲಿರುವಂಥ ಕೇಸ್ ಏನಿದೆ ಅದು ಸೋಮನಾಥ ಪೂಜಾರಿ ಅವರು ಹಾಕಿದ ಕೇಸ್, ಅದು ಇತ್ಯರ್ಥ ಆಗುವವರೆಗೆ ಇವರಿಗೆ ಇದಕ್ಕೆ ಭಾಗವಹಿಸಲು ಅವಕಾಶ ಕೊಡಬಾರ್ದು ಅನ್ನುವಂಥದ್ದು ಹಾಕಿದ್ದಾರೆ. ಅದರ ಬಗ್ಗೆ ಈಗ ಏನಾಗ್ತದೆ ಅನ್ನುವಂಥದ್ದು ಗೊತ್ತಿಲ್ಲ. ನಾಡ್ದು 21ನೇ ತಾರೀಕಿಗೆ ಅದರ ವಿಚಾರಣೆ ಇದೆ. ಆ ವಿಚಾರಣೆ 1ರಲ್ಲೇ ಮುಗೀತದೋ, ಆನಂತರ ಅದಕ್ಕೆ ಮತ್ತೊಂದು ಆಕ್ಷೇಪ ಬಂದು ಅದು ಮತ್ತೊಂದು ವಾಯ್ದೆಗೆ ಹೋಗ್ತದೋ ಅಂತ ಗೊತ್ತಿಲ್ಲ. ಈಗ ಸೋಮನಾಥ ಪೂಜಾರಿ ಅವರು ಹೇಳೋದು ಕನಿಷ್ಠ 3 ತಿಂಗಳು ಹೋಗ್ಬೋದು ಅಂತ. ಆ ರೀತಿ ಅದು ಹೋಗ್ಬೋದು ಅಂತ ಕಾಣಿಸ್ತದೆ. ಹೇಗೆ ಅಂತ ನ್ಯಾಯಾಲಯದಲ್ಲಿ ಯಾವಾಗಲೂ ಹಾಗೆಲ್ಲ ಒಂದು 2 ಅಲುಗಿನ ಕತ್ತಿ ಅಂತ, ಆ ಕಡೆ ಕುಯ್ತದೆ, ಈ ಕಡೆ ಕುಯ್ತದೆ. ಸೆಲೆಕ್ಷನ್ ಅಲ್ಲ. ಈಗ ಒಂದು ವೇಳೆ ಅವರನ್ನು ನಿರ್ದೇಶಕ ಸ್ಥಾನ ಅವರು ನಿಂತದ್ದು ಸರಿಯಲ್ಲ ಅಂತ ಹೇಳಿ ಒಂದು ವೇಳೆ ತೀರ್ಪು ಅಂದ್ರೆ ಇವರು ನಿರ್ದೇಶಕ ಸ್ಥಾನ ಹೋಗ್ತದೆ. ಒಂದು ವೇಳೆ ಅವರ ನಿರ್ದೇಶಕ ಸ್ಥಾನಕ್ಕೆ ಈಗ ಅವರು ಇತ್ಯರ್ಥ ಆಗುವವರೆಗೆ, ಈಗ ಸೋಮನಾಥ ಪೂಜಾರಿ ಅವರ ಕೇಸು ಇತ್ಯರ್ಥ ಆಗುವಂಥದ್ದು ವಿಚಾರಣೆ ಇರುವಂಥದ್ದು. ಈ ಜಯರಾಮ್ ರೈ ಅವರು ಬರೆದಿರುವಂಥದ್ದು ಇವರು ಸಭೆಗೆ ಬರಲಿಕ್ಕೆ ಅವಕಾಶ ಕೊಡಬೇಕಾ ಬೇಡವಾ ಅಂತ, ಕೊಡು ಸರಿಯಾ ಅಂತ. ಅದು ಒಂದು ವೇಳೆ ಈಗ ನೀವು ಅವರು ಆಯ್ಕೆ ಆಗಿದ್ದಾರೆ, ಅವರದ್ದು ಒಂದು ವೇಳೆ ನಿರ್ದೇಶಕ ಸ್ಥಾನ ರದ್ದಾದರೆ ಮಾತ್ರ ಅವರಿಗೆ ಸಭೆಯಲ್ಲಿ ಭಾಗವಹಿಸುವ ಅವಕಾಶ ಇಲ್ಲ. ಅದರಿಂದ ಈಗ ಈ ಸಭೆಯಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಕೊಡಬೇಕು ಈಗ ಅಂತ ಒಂದು ವೇಳೆ ಬಂದರೆ ಆಗ ಅವರು ಅಧ್ಯಕ್ಷರಾಗಿ ಅಲ್ಲ ನಿರ್ದೇಶಕರಾಗಿ ಮುಂದುವರಿಯುವಂಥದ್ದು ಆಗ್ತದೆ. ಇದು ಇಲ್ಲಿ ಇರುವಂಥ ವಿಚಾರ. ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟ್. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ. It will look really good on you. Amma? Huh? Mother is always son's first love.
ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ. GL ಆಚಾರ್ಯ ಜುವೆಲ್ಲರ್ಸ್.